ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲವನ್ನು ನೀವು ನೋಡಲಿಕ್ಕಿದ್ದೀರಿ. ಇದರಲ್ಲಿ ಒಂದು ಸಮಥಿಂಗ್ ಸ್ಪೆಷಲ್ ಇದೆ. ನಮ್ಮ ಮಗುವಿನ ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋವನ್ನು ಕೊನೆಯವರೆಗೆ ನೀವು ನೋಡಿ, ನಿಮಗೆ ಗೊತ್ತಾಗ್ತದೆ ಏನಿದೆ ಇದರಲ್ಲಿ ಸ್ಪೆಷಲ್ ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈಗ ಮುಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಲ ಇದರಲ್ಲಿ ಏನೆಲ್ಲ ಇದೆ ಅಂತ ನೀವು ನೋಡಿ. ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಆಗಿದೆ. ಗಿಡದ ತುಂಬ ತೊಂಡೆಕಾಯಿಗಳನ್ನು ನೀವು ನೋಡ್ಬೋದು. ತುಂಬ ಉದ್ದ ಊರಿನ ತೊಂಡೆಕಾಯಿ ಇದು. ಎಷ್ಟು ಚೆಂದಾಗಿ ಉಂಟಲ್ವಾ? ಹೌದು, ತುಂಬ ಆಗಿದೆ. ಮಳೆ ಬಂದಿದೆಯಲ್ಲ, ಹಾಗೆ ಗಿಡ ಎಲ್ಲ ತುಂಬ ಚಿಗುರಿ ಅದರಲ್ಲಿ ಹೂ ಬಂದು ಈಗ ಕಾಯಿ ಆಗಿದೆ. ಒಂದು ಸಲ ಗಿಡ ತುಂಬ ಇತ್ತು ಇದು. ಆನಂತರ ಒಮ್ಮೆ ಎಲ್ಲ ಅಲ್ಲೇ ಹಾಳಾಗಿ ಎಲ್ಲ ತೆಗೆದಿದ್ವಿ. ಈಗ ಹೊಸದಾಗಿ ಚಿಗುರಿ ಗಿಡದಲ್ಲಿ ಹೊಸದಾಗಿ ತೊಂಡೆಕಾಯಿ ಆಗಿದೆ. ಇದರಿಂದ ಪಲ್ಯ, ಗಸಿ ಎಲ್ಲ ತುಂಬ ಐಟಮ್ ಮಾಡ್ಬೋದು. ಇನ್ನು ಈ ಸಂಜೆ ಮಲ್ಲಿಗೆ ಹೂ, ಇದು ಸಂಜೆ ಹೊತ್ತಿಗೆ ಅರಳ್ತದೆ, ಬೆಳಿಗ್ಗೆ ಆಗುವಾಗ ಬಾಡಿ ಹೋಗ್ತದೆ. ಈಗ ಸಂಜೆ ಆಗಿದೆಯಲ್ಲ, ಹಾಗೆ ತುಂಬ ಚೆನ್ನಾಗಿ ಅರಳಿದೆ. ಇದರಲ್ಲಿ ಒಂದು 2-3 ಕಲರ್ ಇದೆ ನಮ್ಮಲ್ಲಿ. ಈ ಕಲರ್ ತುಂಬ ಚೆಂದ ಕಾಣ್ತದೆ. ಎಷ್ಟೊಂದು ಗಿಡ ಇದೆ ತೋಟದಲ್ಲಿ, ತುಂಬ ಗಿಡ ಇದೆ ಇದರದ್ದು. ಅದೇ ರೀತಿ ಬಾಳೆ ತೋಟ ಇದೆ ನಮ್ಮದು. ಬಾಳೆ ತೋಟದಲ್ಲಿ ಗೊನೆ ಎಲ್ಲ ಆಗಿದೆ. ಮಳೆ ಬಂದರೆ ಇನ್ನೂ ಗಿಡಗಳೆಲ್ಲ ಕೆಳಗೆ ಬೀಳ್ತದೆ ಒಂದೊಂದೇ. ಈಗ ಮಳೆ ಸ್ವಲ್ಪ ಬಂದಿದೆ ಅಲ್ಲ, ಹಾಗೆ ಇದೆ. ಇದು ನಮ್ಮದು ಜೇನಿನ ಗೂಡು. ಇದರಲ್ಲಿ ಇಲ್ಲ ಹಕ್ಕಿ, ಅದು ಓಡಿ ಹೋಗಿದೆ ಈಗ. ಇನ್ನು ಜಾಮ್ ಆಗಿದೆ. ಅದನ್ನು ನಮ್ಮ ಮಗು ಕೊಯ್ಲಿಕ್ಕೆ ಸಹಾಯ ಮಾಡ್ತಾ ಉಂಟು. ಕೆಳಗೆ ಬಿದ್ದರೆ ಕೆಳಗೆ ತುಂಬ ಉಂಟು, ಹಾಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಅಮ್ಮಂದು ಸಾರಿ ಹಿಡಿದು ಕೊಯ್ಯುವಾಗ ಕೆಳಗೆ ಬೀಳದಾಗೆ ಹಿಡಿತಾ ಇದ್ದಾರೆ. ಈ ಕೆಂಪು ಜಾಮ್ ಹುಳಿ ಸಿಹಿ ಮಿಶ್ರಿತ ಇದೆ. ಅದನ್ನು ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಸಹ ತುಂಬ ಚೆಂದ ಆಗ್ತದೆ. ಇನ್ನು ಮಳೆ ಬಂದರೆ ಈ ರೀತಿ ಥಂಡರ್ ಲಿಲ್ಲಿ ಗಿಡ ಬಂದು ಅದರ ತುಂಬ ಹೂಗಳು ಅರಳಿದ್ದು, ಅದು ನೋಡಲಿಕ್ಕೆ ತುಂಬ ಸುಂದರವಾಗಿರ್ತದೆ. ನಾನು ಹೇಳಿದೆಲ್ಲ ಎಂಥದೋ ಸ್ಪೆಷಲ್ ಇದೆ ಅಂತ, ಅದು ಇದೆ. ನಮ್ಮ ಮಗು ಜಾಮ್ ಕೊಯ್ಯೋದು ಸ್ಪೆಷಲ್. ನೀವು ನೋಡ್ಬೋದು, ಬಟ್ಟೆ ಹಿಡ್ಕೊಂಡು ಅದಕ್ಕೆ ಬೀಳಿಸ್ತಾ ಇದ್ದಾರೆ. ಎಷ್ಟೊಂದು ಜಾಮ್ ಕೊಯ್ದಿದ್ದಾರೆ ನೋಡಿ. ಇದು ಹಾಗೆ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಅದೇ ರೀತಿ ಜ್ಯೂಸ್ ಮಾಡಿ ಕುಡಿಯಲಿಕ್ಕೆ ತುಂಬ ಒಳ್ಳೆಯದಿರ್ತದೆ. ಮಕ್ಕಳೆಲ್ಲ ಈಗ ರಜೆ ಅಂತ ಹೋಗಿದ್ದಾರೆ ಹೊರಗಡೆ, ಹಾಗೆ ಅದು ಉಳಿದಿದೆ. ಇಲ್ಲದಿದ್ದರೆ ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಬರ್ತಾರೆ ಇದನ್ನು ಕೊಯ್ದುಕೊಂಡು ಹೋಗಲಿಕ್ಕೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ. ಇದು ವರ್ಷದಲ್ಲಿ ಒಂದು 2-3 ಸಲ ಆಗ್ತದೆ. ಆದರೆ ಮಾತ್ರ ತುಂಬ ಇರ್ತದೆ. ನೆಲದ ತುಂಬ ಬಿದ್ದಿರ್ತದೆ. ಇಲ್ಲಿ ಕಾಣ್ಬೋದು ನೀವು, ತುಂಬ ಇದೆ. ಇನ್ನು ಪಪಾಯ ಗಿಡದಲ್ಲಿ ಒಂದು ಕಾಯಿ ಆಗಿದೆ. ಇನ್ನೆಲ್ಲ ಚಿಕ್ಕದು ಹೂಗಳುಂಟು, ಅದೆಲ್ಲ ದೊಡ್ಡದಾಗಿ ಕಾಯಿಯೆಲ್ಲ ಆಗಲಿಕ್ಕೆ ಉಂಟು. ನನ್ನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದನ್ನು ಮರಿಬೇಡಿ. ನಮ್ಮ ತೋಟದ ಬಗ್ಗೆ ನಿಮಗೆ ಹೇಗೆ ಅನಿಸಿತು ಅಂತ ತಿಳಿಸಿ. ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತೇನೆ. ಇನ್ನಷ್ಟು ಮತ್ತಷ್ಟು ಇದರೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್.